ಶುಭ ಸಂಜೆ ಮಾಸ್ಟರ್ಸ್. ಇಂದಿನ ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿ ಅವರಿಗೂ ಪ್ರತ್ಯೇಕ ಆತ್ಮ ವಂದನೆಗಳು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಇವತ್ತು ಲಂಘನಂ ಪರಮೌಷಧಂ ಇದರಲ್ಲಿ ಮುಂದುವರಿಸುವ ಭಾಗ 2 ಇವತ್ತು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಲಂಘನಂ ಪರಮೌಷಧಂ ಅನ್ನೋದು ಇದು ಅಂತ ವಿಸ್ತಾರ ಸಬ್ಜೆಕ್ಟ್ ಆಗಿದೆ, ವಿಸ್ತಾರ ವಿಷಯ, ಆಳವಾದ ವಿಷಯ. ಇದರಲ್ಲಿ ಅನೇಕ ವಿಷಯಗಳು ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಮತ್ತೆ ಇವತ್ತಿನ ಇನ್ನು ಸ್ವಲ್ಪ ವಿಷಯಗಳು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಲಂಘನಂ ಪರಮ ಔಷಧದಲ್ಲಿ ಪರಮ ಔಷಧ ನಮಗೆಲ್ಲರಿಗೂ ಬೇಕಾಗಿರೋದು. ಔಷಧ ಬೇರೆ, ಪರಮ ಔಷಧ ಬೇರೆ. ಮೆಡಿಸನ್, ದಿ ಅಲ್ಟಿಮೇಟ್ ಮೆಡಿಸನ್. ಔಷಧ ಅಂದರೆ ಮೆಡಿಸನ್, ಪರಮ ಔಷಧ ಅಂದರೆ ಅಲ್ಟಿಮೇಟ್ ಮೆಡಿಸನ್. ಸೊ ಇಲ್ಲಿ ಲಂಘನ ಅಂತ ಏನಿದೆಯೋ ಅದನ್ನು ಪರಮ ಔಷಧ ಅಂತ ಕರೆಯೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗೆ ಅಂತದ್ದು ಇನ್ನೂ ಸ್ವಲ್ಪ ವಿಷಯಗಳು ಇದರಲ್ಲಿ ಜೋಡಿಸ್ಕೊಂಡು ಈಗಾಗಲೇ ಹೇಳಿರುವಂಥ ವಿಷಯವನ್ನು ಸ್ವಲ್ಪ ನಾವು ಮರಣ ಮಾಡ್ಕೋಬೇಕಂತ ಪ್ರಯತ್ನ ಮಾಡಿದರೆ, ಸೊ ಈ ಉಪವಾಸ ಅಂತ, ದೈಹಿಕ ಉಪವಾಸ ಅಂತ ನಾವು ನಮಗೆಲ್ಲರ ಗೊತ್ತಿರೋ ವಿಷಯ. ನಮ್ಮ ಪೂರ್ವಜರು ದೈಹಿಕ ಉಪವಾಸವನ್ನು ಪ್ರವೇಶ ಮಾಡಿದ್ದಾರೆ. ಯಾಕಂದರೆ ದೈಹಿಕ ಉಪವಾಸ ಮಾಡುವಾಗ ಏನಾಗತ್ತೆ, ಖಂಡಿತ ನಾವು ಆಹಾರ ದೇಹಕ್ಕೆ ಕೊಡೋದಿಲ್ಲ. ದ್ರವ ರೂಪದಲ್ಲಿ ನೀರು ಬೇಕಾದರೆ ನಾವು ಸೇವನೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ದೇಹಕ್ಕೆ ಆಹಾರ ಕೊಟ್ಟಿಲ್ಲ ಅಂದರೆ ದೇಹ ಏನು ಮಾಡುತ್ತೆ ಅಂದರೆ, ಖಂಡಿತ ಈಗಾಗಲೇ ನಾವು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಬಗ್ಗೆನೂ ತಿಳ್ಕೊಂಡಿದ್ವಿ. ಅದರಲ್ಲಿ ಮತ್ತೆ ಒಂದು ಸರಿ ಅದು ಮರಣ ಮಾಡ್ಕೊಂಡು ಪ್ರಯತ್ನ ಮಾಡಿದರೆ, ಈಗ ರಾತ್ರಿ ಸಮಯದಲ್ಲಿ ನಾವು 7 ಗಂಟೆಗೆ ಆಹಾರ ಮುಗಿಸಿದರೆ ಅಲ್ಲಿಂದ 8 ಗಂಟೆ ಯಾವುದೇ ನಮ್ಮ ಬಾಯಿಂದ ಒಂದು ಆಹಾರ, ಒಂದು ಸೂರು ಆಹಾರ, ಒಂದು ಪಾರ್ಟಿಕಲು ಸಹ, ಓಕೆ, ಅನುಮಾತ್ರವೂ ಯಾವುದೇ ಆಹಾರ ಬಾಯಿಂದ ನಾವು ಕಲಿಸಿಲ್ಲ ಅಂದರೆ ಆವಾಗ ನಮ್ಮ ಸಿಸ್ಟಮು ಸೆಲ್ಫ್ ಹೀಲಿಂಗ್ಗೆ ಎಂಟ್ರಾಗತ್ತೆ. ಅಂದರೆ ಸ್ವಯಂ ಚಿಕಿತ್ಸೆಗೆ ಎಂಟ್ರಾಗುತ್ತದೆ. ನೋಡಿ ಎಷ್ಟು ಅದ್ಭುತ ವಿಷಯ ಇದು. ಇದೊಂದು ವಿಷಯ ತಿಳ್ಕೊಂಡ್ರೆ ನಿಜವಾಗಿ ಎಷ್ಟೋ ದೈಹಿಕ ಸಮಸ್ಯೆಗಳೆಲ್ಲ ಸಾಲ್ವ್ ಮಾಡ್ಕೋಬೋದು. ಸೊ ನಾವು ಆದಷ್ಟು ತಪ್ಪು ಮಾಡೋದು ಇದರಲ್ಲೇ. ಇಲ್ಲಿರುವಂಥ ಮಾಸ್ಟರ್ಸು ಮತ್ತು ಆಚೆ ಕಡೆ ಎಲ್ಲರೂ ಗಮನಿಸ್ಕೊಳ್ಳಿ. ಈಗಾಗಲೇ ನೀವು ಇಲ್ಲಿ ಆ ಜ್ಞಾನ ತಿಳ್ಕೊಂಡಿದ ಮೇಲೆ ನೀವು ಪಾಲನೆ ಮಾಡ್ತಾ ಇರ್ತೀರಿ. ಆದರೆ ಇನ್ನು ಸ್ವಲ್ಪ ಯಾರಾದರೂ ಪಾಲನೆ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಆ ಕ್ರಮ ತಗೋಬೇಕಂತ ನಾವು ಹೇಳ್ತಾ ಇದ್ವಿ. ಏನು ಕ್ರಮ ಅದು? 7 ಗಂಟೆ ಆಹಾರ ತಿಂದ್ವಿ, ಅಲ್ಲಿಂದ 8 ಗಂಟೆ ಯಾವುದೇ ನಮ್ಮ ಬಾಯಿಗೆ ಹೋಗ್ತಾ ಇಲ್ಲ. ಇನ್ನು ನಾನು ನಿನ್ನೆ ಭಾನುವಾರ ಬೆಳಗ್ಗೆ ಹೇಳುವಾಗ ಕ್ಲಿಯರಾಗಿ ಹೇಳಿದ ಬಗ್ಗೆ ಅಲ್ವಾ? ಸೊ ಅಲ್ಲಿನೂ ಈ ಚರ್ಚೆ ಆಯಿತು. ಯಾವ ರೀತಿಯಲ್ಲಿ ನಾವು ಆಹಾರ ಯಾವ ಟೈಮ್ ತಿನ್ನಬೇಕು, ಏನು ಯಾವ ರೀತಿಯಲ್ಲಿ ಅಂದರೆ ಅಲ್ಲಿ ಪ್ರಧಾನವಾಗಿ ನಾವು ಚರ್ಚೆ ಮಾಡಿರೋದು ಏನಂತಂದರೆ, ವಾಟ್ ಈಸ್ ದ ರೈಟ್ ಈಟಿಂಗ್ ವಿಂಡೋ ಫಾರ್ ಅಸ್ ಟು ಬಿ ಹೆಲ್ತಿ. ಆಯಿತಾ? ನಾವಾಗ ಯಾವ ಸಮಯದಲ್ಲಿ ನೈಟು ನಾವು ಆಹಾರ ಸೇವನೆ ಮಾಡಬೇಕಂತ ಒಂದು ಟಾಪಿಕ್ ಮೇಲೆ ನಿನ್ನೆ ವಿಸ್ತಾರವಾಗಿ ಮಾತಾಡಿ ಆಯಿತು. ಇಲ್ಲಿ ಸ್ವಲ್ಪ ಜನ ಬಂದಿರಲಿರ್ಬೋದು ಆ ಕಾರ್ಯಕ್ರಮಕ್ಕೆ, ಅದಕ್ಕೆ ಮತ್ತೆ ರಿಪೀಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಉಪವಾಸ ಅಂತ ಅನ್ನೋದು ಏನಿದೆಯೋ ಅದನ್ನು ಯಾವ ರೀತಿಯಲ್ಲಿ ಕ್ರಮ ತಗೋಬೇಕಂದ್ರೆ, ನೈಟು ನೀವು 7 ಗಂಟೆಗೆ ಮುಗಿಸಿದರೆ ನೆಕ್ಸ್ಟ್ 8 ಗಂಟೆ ಏನು ತಿಂದಿಲ್ಲ ಅಂದರೆ, ಪ್ರಧಾನವಾಗಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಮುಗಿಸಿದರೆ ಅದು 8 ಅವರ್ ವಿಂಡೋ ಟೈಮ್ ಅಂತ ಹೇಳ್ತೀವಿ ನಾವು, ಈಟಿಂಗ್ ವಿಂಡೋ. ಅಲ್ಲೇನಾಯಿತು, 10 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಮಧ್ಯಾಹ್ನ ಬೇಕಂದ್ರೆ ತಿನ್ನಿ, ನಿಮಗೆ ಹಸುವಿದ್ರೆ ತಿನ್ನಿ. ಇಲ್ಲ ಅಂದರೆ ಸಾಯಂಕಾಲ 6 ಗಂಟೆ ಸಮಯ ಒಳಗಡೆ ಎಲ್ಲ ಮುಗಿಸ್ಬೇಕು, ಎಲ್ಲ ಆಹಾರವನ್ನು ಮುಗಿಸ್ಬೇಕು. ನಿಮ್ಮ ರಾತ್ರಿ ಸಮಯದಲ್ಲಿ ತಿನ್ನುವಂಥ ಆಹಾರವನ್ನು ಮುಗಿಸ್ಬೇಕು. ಅಲ್ಲಿಗೆ ಆದಷ್ಟು ಎಷ್ಟು ಸಮಯ ಮುಗಿಸಿದ್ವಿ? 8 ಗಂಟೆಯಲ್ಲಿ ಮುಗಿಸಿದ್ವಿ. ದಟ್ ಈಸ್ ಕಾಲ್ಡ್ 8 ಅವರ್ ಈಟಿಂಗ್ ವಿಂಡೋ. ಅಲ್ಲಿಂದ ನೆಕ್ಸ್ಟ್ ಬೆಳಗ್ಗೆ 10 ಗಂಟೆವರೆಗೆ ಏನು ತಿಂತಾ ಇಲ್ಲ ನಾವು, ಆಯಿತಾ? ಅವಾಗ ಎಷ್ಟಾಯಿತು? 6 to 6 ಅಂದರೆ 12 ಅವರ್ಸ್ ಆಯಿತು. ಅಲ್ಲಿಂದ ಇನ್ನೊಂದು 4 ಗಂಟೆ ಅಂದರೆ 16 ಅವರ್ಸ್ ವಿ ಆರ್ ನಾಟ್ ಈಟಿಂಗ್ ಎನಿಥಿಂಗ್. 16 ಗಂಟೆ ಉಪವಾಸ ಆಯಿತು. ಸೊ ದಿಸ್ 16:8 ಅಂತ ನಾವು ಹೇಳ್ತೀವಿ.
8 ಅವರ್ ಈಟಿಂಗ್ ವಿಂಡೋ, ತಿನ್ನೋ ಸಮಯ, 16 ಅವರ್ ಫಾಸ್ಟಿಂಗ್ ಸಮಯ. ನೋಡಿ, ಇದು ಪ್ರತಿ ದಿವಸ ಮಾಡ್ಬೋದು. ನೀವು ಸ್ವಲ್ಪ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಕಾಲೇಜು, ಸ್ವಲ್ಪ ಕೇರ್ ತಗೊಂಡ್ರೆ ಖಂಡಿತ ಪ್ರತಿಯೊಬ್ಬರು ಮಾಡ್ಬೋದು. ಇದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೀವಿ. ಯಾಕಂದರೆ ಈ ಈ ರೀತಿಯಲ್ಲಿ ಯಾರು ಆಹಾರ ಸೇವನೆ ಮಾಡ್ತಾರೋ ನಿಮ್ಮ ದೇಹ ನಿಮ್ಮಲ್ಲಿರುವಂಥ ಸಮಸ್ಯೆಗಳೆಲ್ಲ ಅದೇ ಸಾಲ್ವ್ ಮಾಡ್ಕೊತದೆ. ಯಾರೂ ಬೇಕಾಗಿಲ್ಲ ಅದಕ್ಕೆ, ಯಾವ ಡಾಕ್ಟ್ರು ಬೇಕಾಗಿಲ್ಲ, ಯಾವ ಮೆಡಿಸನು ಬೇಕಾಗಿಲ್ಲ, ನೀವು ಆಚೆ ಕಡೆ ನೋಡೋದು ಬೇಕಾಗಿಲ್ಲ. ಈ ವಿಷಯ ನಿಮಗೆಲ್ಲರೂ ಗೊತ್ತಿರಬೇಕು. ಈಗಾಗಲೇ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ, ಈ ವಿಷಯವನ್ನು ಕಂಡುಹಿಡಿದಕ್ಕೇ ಯಶಿನೋಮಾ ಒಸೂಮಿ ಯಶಿನೋರಾ ಒಸೂಮಿ ಅಂತ 2016 2016 ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವಾಗ ಈ ಸಮಯದಲ್ಲಿ ನೈಟ್ ನೀವು 6 ಗಂಟೆಗೆ ನಿಲ್ಲಿಸ್ತಿರೋ, 6 ಗಂಟೆಯಿಂದ ಬಹುಶಃ 2 3 ಗಂಟೆ ಅಂತ ಇಟ್ಕೊಳ್ಳಿ, ಅಂದರೆ 10 ಗಂಟೆ ಒಳಗಡೆ ನಿದ್ದೆ ಮಾಡಬೇಕು. 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿಂದ ಅಂದರೆ 6 ಗಂಟೆಯಿಂದ 8 ಗಂಟೆವರೆಗೂ ವೆಯ್ಟ್ ಮಾಡ್ತದೆ ದೇಹ. 6 ಗಂಟೆ ತಿಂದರೆ 8 ಗಂಟೆ ಅಂದರೆ ಆಲ್ಮೋಸ್ಟು 2 ಗಂಟೆ ಅಂತ ಇಟ್ಕೊಳ್ಳಿ. ಮಿಡ್ ನೈಟ್ 2 ಗಂಟೆ ಅಂತ ಇಟ್ಕೊಳ್ಳಿ. ಅಷ್ಟುವರೆಗೂ ವೆಯ್ಟ್ ಮಾಡ್ತದೆ. ಏನು ನೀವು ತಿಂದಿಲ್ಲ ಅಂದರೆ ದೆನ್ ಇಟ್ ವಿಲ್ ಸ್ಟಾರ್ಟ್, ನಿಮ್ಮ ಸೆಲ್ಫ್ ಹೀಲಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಏನು ಸೆಲ್ಫ್ ಹೀಲಿಂಗ್ ಅದು? ಆಟೋಫ್ಯಾಗಿ. ಅದರ ಹೆಸರು ಆಟೋಫ್ಯಾಗಿ. ಅಂದರೆ ಆಟೋ ಅಂದರೆ ಸೆಲ್ಫ್ ಅಂತ, ತನ್ನಂತ ತಾನೇ. ಫ್ಯಾಗಿ ಅಂದರೆ ಈಟಿಂಗ್. ಸೆಲ್ಫ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಈಟಿಂಗ್ ಅಂದರೆ ಏನು? ಅಲ್ಲಿ ಯಾವುದೇ ಸತ್ತೋಗಿರುವಂಥ ಸೆಲ್ಸ್, ಡೆಡ್ ಸೆಲ್ಸು ಅಲ್ವಾ, ವ್ಯರ್ಥ ಟಾಕ್ಸಿನ್ಸು ಎಲ್ಲದನ್ನು ಅದೇ ತಿನ್ಬಿಡ್ತದೆ. ನೋಡಿ, ಇದು ಎಷ್ಟು ಎಂಥ ಮಹತ್ವವಾದ ವಿಷಯ ಇದು. ಅದಕ್ಕೆ ನಮ್ಮ ಪೂರ್ವಜರಿಗೆ ಇದೆಲ್ಲ ಗೊತ್ತಿದೆ. ಅವ್ರು ಹೇಳ್ತಾ ಇದ್ರು, ಏಕಾದಶಿ ಉಪವಾಸ ಮಾಡಿ, ನಿಮ್ಮ ತನಂತದೇ ಶುದ್ಧಿ ಮಾಡ್ಕೊತದೆ. ಅಷ್ಟೆಲ್ಲ ಹೇಳಿದ್ರು ನಮ್ಗೆ ಏನು ಬೇಕಂದ್ರೆ ಒಂದು ಡಾಕ್ಟ್ರ್ ಹೇಳ್ಬೇಕು ನಮಗೆ. ನಮ್ಮ ಪೂರ್ವಜರು ಹೇಳಿದ್ರೆ ಅದಕ್ಕೂ ಬೆಲೆ ಇಲ್ಲ ನಮಗೆ. ಯಾರು ಬೇಕು ನಮಗೆ? ಡಾಕ್ಟ್ರೇ ಬೇಕು. ಅವ್ರಿಗೆ ದುಡ್ಡು ಕೊಡಬೇಕು, ಅಲ್ಲಿ ಹೋಗಿ ಕೂತ್ಕೋಬೇಕು. ಅವ್ರ ಉಪವಾಸ ಬಗ್ಗೆ ಹೇಳಲ್ಲ, ತಿನ್ನಿ ಎಷ್ಟು ಬೇಕಂತ ತಿನ್ನಿ ಅಂತಾರೆ. ಅವರು ಉಲ್ಟಾ ಮತ್ತೆ ಹೇಳೋದು, ಉಪವಾಸ ಬಗ್ಗೆ ಹೇಳಲ್ಲ. ಅವರು ಉಲ್ಟಾ ಹೇಳೋದು ಏನಂದರೆ, ಅಯ್ಯೋ ಜ್ವರ ಬಂತ, ಚೆನ್ನಾಗಿ ತಿನ್ನಮ್ಮ, ಚೆನ್ನಾಗಿ ತಿನ್ನಿ. ಹಾಂ, ಇನ್ನೇನಾದರೂ ಬಂತ, ಚೆನ್ನಾಗಿ ಮಾಂಸ ತಿನ್ನಿ. ನೋಡಿದ್ರ ಎಷ್ಟು ಅಪಾಯ, ಎಷ್ಟು ಪ್ರಮಾದ ಇದು. ಒಂದು ನಾಯಿ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಅದಕ್ಕೂ ವ್ಯಾಧಿ ಬಂದೆ ಅಂತ ಇಟ್ಕೊಳ್ಳಿ. ಅದು ಒಂದು ಮೂಲೆ ಹೋಗ್ತದೆ, ಮಲಗುತ್ತದೆ, ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ. ಕುಡಿಯಬಹುದು ನೀರು, ಬಟ್ ಏನು ತಿನ್ನೋದೇ ಎಲ್ಲ. ಹಾಗೆ ಆ ವ್ಯಾಧಿ ಹೋಗೋಂಥವರೆಗೂ ಅದು ತಿನ್ನಲ್ಲ. ನಮಗೇನಾಗಿದೆ? ಆ ಜ್ಞಾನ ಎಲ್ಲೋಗಿದೆ? ನಾವು ಜ್ವರ ಬಂದರೆ ಏನು ಮಾಡ್ತೀವಿ ಗೊತ್ತಾ? ಎಲ್ಲಿ ವೀಕ್ ಆಗ್ತಾನಪ್ಪ ಇವನು, ಎಲ್ಲ ಕೊಡಿ ಚೆನ್ನಾಗಿ ಕೊಡಿ ಆಹಾರ. ಅವನು ತಿಂತಾನೆ, ಮತ್ತೆ ಜಾಂಡೀಸ್ ಬರುತ್ತೆ, ಇನ್ನೊಂದು ರೋಗ ಬರುತ್ತೆ. ಇದು ನಮ್ಮ ಪ್ರಸ್ತುತ ಪರಿಸ್ಥಿತಿ. ಅಂದರೆ ಯಾಕೆ ತಿನ್ನಬಾರ್ದು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಹೇಳ್ಬೋದಾ ನಿಮ್ಮಲ್ಲಿ ಯಾರನ್ನ, ಯಾಕೆ ತಿನ್ನಬಾರ್ದು ಜ್ವರ ಬಂದರೆ, ಉಪವಾಸ ಮಾಡಿದ್ರೆ ರೋಗ ಹೋಗುತ್ತೆ ಅನ್ನೋದು? ಯಾಕೆ ತಿನ್ನಬಾರ್ದು? ಹ್ಯಾಂಡ್ ರೈಸ್ ಮಾಡಿ. ತಿಂದರೆ ಏನಾಗತ್ತೆ, ತಿಂದಿಲ್ಲ ಅಂದರೆ ಏನಾಗತ್ತೆ, ತಿಂದಿಂದ ಆ ರೋಗ ಸಾಲ್ವ್ ಆಗಲ್ಲ ಅಂತ ಯಾಕೆ? ಶಾರದಾ ಪಾಟೀಲ್ ಮಾತಾಡಿ. ಒಬ್ರು ಸಾಕು. ಸೋ ಮೆನಿ ಪೀಪಲ್, ಐ ಡೋಂಟ್ ವಾಂಟ್, ಹ್ಯಾವ್ ನೋ ಟೈಮ್. ಒಬ್ಬರೇ ಒಬ್ರು. ಸರ್, ಹಾ, ನಮಸ್ತೆ ಸರ್. ಶಾರ್ಟ್ ಆಗಿ ಹೇಳಿ. ಹೇಳಿ ಸರ್, ಅದು ಆ, ದೇಹಕ್ಕೆ ರೆಸ್ಟ್ ಕೊಟ್ಟಾಗ ಅದು ಏನು ವರ್ಕ್ ಮಾಡಲಿಲ್ಲ ಅಂತಂದ್ರೆ ತನ್ನನ್ನು ತಾನೇ ಹೀಲ್ ಮಾಡ್ಕೊಳ್ಳೋ ಶಕ್ತಿ ನಮ್ಮ ದೇಹಕ್ಕಿರತ್ತೆ. ಹಾಗಾಗಿ ನಾವು ಏನೂ ಫುಡ್ ಕೊಡ್ಲಿಲ್ಲ, ಯಾವುದೂ ಇಲ್ಲ, ಫುಲ್ ರೆಸ್ಟ್ ಮಾಡಿದ್ರೆ ಅದಾಗದೇ ಅದನ್ನ ಸರಿ ಮಾಡ್ಕೊಳುತ್ತೆ ಅಂತ ಊಟ ಬಿಡ್ಬೇಕು ಅಂತ ಸರ್. ಫುಲ್ ರೆಸ್ಟ್ ಮಾಡ್ಬೇಕಷ್ಟೇ ಜ್ವರ ಬಂದ್ರೆ ಅಂತ ನನಗ್ ಗೊತ್ತಿರೋದು ಸರ್. ಅದು ಎಲ್ಲರಿಗೂ ಗೊತ್ತಿರೋದೆ. ನಾನು ಹೇಳ್ತಾ ಇರೋದು, ರೆಸ್ಟ್ ಮಾಡಿದ್ರೆ ಏನಾಗಿತ್ತು ಅಲ್ಲಿ, ಯಾಕೆ ಪರಿಹಾರ ಆಯಿತು, ಅರ್ಥ ಆಯ್ತಾ? ರೋಗ ಹೇಗೆ ಪರಿಹಾರ ಆಯಿತು, ಯಾಕೆ, ಹೇಗೆ, ಅದು ಹೇಳ್ಬೇಕು. ಏನು ಮಾಡ್ಬೇಕಂತ ಎಲ್ಲರಿಗೂ ಗೊತ್ತು, ಆಯ್ತಾ? ಓಕೆ, ನಾನೇ ಹೇಳ್ತೀನಿ, ಮತ್ತೆ ಸಮಯ ಇಲ್ಲ. ರೈಟ್. ಸೊ ಇಲ್ಲಿ ಏನಾಗಿದೆ ಅಂದರೆ ನೋಡಿ,
ನಮಗೆ ದೇಹದಲ್ಲಿ ಒಂದು ಪ್ರಾಣಶಕ್ತಿ ಅಂತ ಇದೆ, ಆಯ್ತಾ. ವಿ ಆಲ್ ಹ್ಯಾವ್ ಸರ್ಟನ್ ಅಮೌಂಟ್ ಆಫ್ ಪ್ರಾಣಿಕ್ ಎನರ್ಜಿ, ಆಯ್ತಾ. ಪ್ರಾಣಶಕ್ತಿಯಿಂದ ಪ್ರತಿ ಅವಯವ ನಡೀತಾ ಇರ್ತದೆ. ಇಟ್ಸ್ ಲೈಕ್ ಎ ಫ್ಯೂಯಲ್, ಅರ್ಥ ಆಯ್ತಾ. ಪ್ರಾಣಶಕ್ತಿ ಇಲ್ಲದೆ ನಾವು ಈ ಭೂಮಿ ಮೇಲೆ ನಿವಾಸ ಮಾಡೋಕ್ಕಾಗೋದಿಲ್ಲ. ಪ್ರಾಣಶಕ್ತಿ ಎಲ್ಲೆಲ್ಲಿ ಕೊರತೆ ಆಗುತ್ತೋ, ಯಾವ ಅಂಗದಲ್ಲಿ ಕೊರತೆ ಆಗ್ತದೋ ಅಲ್ಲಿ ನಿಮಗೆ ರೋಗ ಬರುತ್ತೆ. ಇದೆಲ್ಲ ಗೊತ್ತಿರೋ ವಿಷಯ. ವೇದಿಕದಲ್ಲಿ ಒಂದು ಬಾರಿ ಅಲ್ಲ, ಒಂದು 1000ಕ್ಕಿಂತ ಹೆಚ್ಚು ಸರಿ ನಾನು ಹೇಳಿದ್ದೀನಿ ಈ ವೇದಿಕದಲ್ಲಿ, ಎಸ್ಪೆಷಲಿ ಮಾತಾರ್ ಟಿ ವಿಯಲ್ಲಿ. ಇಲ್ಲಿ ಏನಂತಂದರೆ, ಪ್ರತಿ ಅವಯವಕ್ಕೆ ಬೇಕಾಗಿರುವಂಥದ್ದೇ ಪ್ರಾಣಶಕ್ತಿ. ಅದು ಕೊರತೆ ಆದರೆ ರೋಗ, ಅದು ಚೆನ್ನಾಗಿದ್ದರೆ ಅನಾರೋಗ್ಯ ಇಲ್ಲ, ಆರೋಗ್ಯ ಇದೆ. ಈಗ ನಿಮಗೆ ಒಂದು ವ್ಯಾಧಿ ಬಂದಿದೆ, ನೀವು ತಿಂದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಎಲ್ಲ ಪ್ರಾಣಶಕ್ತಿ ಹೋಗಿ ಆ ಪರ್ಟಿಕ್ಯುಲರ್ ವೈರಸ್ ಮೇಲೆ, ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಮೇಲೆ, ಇಲ್ಲ ಅಲ್ಲಿರುವಂಥ ಟಾಕ್ಸಿನ್ಸನ್ನು ಹೋಗಲಾಡ್ಸೋಕ್ಕೆ ಆ ಶಕ್ತಿ ಉಪಯೋಗ ಆಗುತ್ತೆ. ನೀವು ತಿಂದರೆ ಏನಾಗುತ್ತೆ ಗೊತ್ತಾ? ರೋಗ ಬಂದಿರುವಾಗ ನೀವು ತಿಂದರೆ ಮತ್ತೆ ಡೈಜೆಷನ್ ಮಾಡೋಕ್ಕೆ ನೀವು ತಿಂದಿರೋದು ಕರಗಿಸ್ಬೇಕು, ಅರಗಿಸ್ಬೇಕು. ಅದಕ್ಕೋಸ್ಕರ ಮತ್ತೆ ಈ ಪ್ರಾಣಶಕ್ತಿ ಡೈವರ್ಟ್ ಆಗಬೇಕು. ಈ ಪ್ರಾಣಶಕ್ತಿ ಯಾವಾಗ ಅಲ್ಲಿಗೆ ಹೋಗುತ್ತೋ ಇಲ್ಲಿ ಕೊರತೆ ಆಗುತ್ತೆ, ಆವಾಗ ನಿಮ್ಮ ವ್ಯಾಧಿ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ, ಆಯ್ತಾ. ಮತ್ತೆ ಜಸ್ಟ್ ಡೈಜೆಷನ್ ಅಲ್ಲ, ಮತ್ತೆ ವಿಸರ್ಜನಕ್ಕೂ ಶಕ್ತಿ ಬೇಕು. ನಾವು ಅನ್ಕೊಂಡಿದಂಥ ಈಸಿ ಅಲ್ಲ. ದೇಹ ಒಳಗಡೆ ಪ್ರತಿಯೊಂದು ಅವಯವ ಕೆಲಸ ಮಾಡಬೇಕಂದ್ರೆ ಪ್ರತಿಯೊಂದು ಅವಯವಕ್ಕೆ ಏನು ಬೇಕಾಗಿದೆ? ಅದು ಪ್ರಾಣಶಕ್ತಿ ಬೇಕಾಗಿದೆ. ಈಗ ಡೈಜೆಷನ್ ಆಯಿತು, ವಿಸರ್ಜನೆ ಆಯಿತು, ಅದು ಸಂಬಂಧಿತ ಕಿಡ್ನಿ ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ ಹೆಚ್ಚು, ಲಿವರ್ ಕೆಲಸ ಮಾಡಬೇಕಾಗತ್ತೆ. ಇದು ನೋಡಿ ಎಷ್ಟು ಅವಯವಗಳು ಎನರ್ಜಿ ಕೊಡಬೇಕಾಗಿದೆ. ತಿಂದಿದ್ದಕ್ಕೋಸ್ಕರ ಇಷ್ಟ ಆಯಿತು. ಅದೇ ತಿಂದಿಲ್ಲ ಅಂದರೆ, ಅದೇ ಲಂಘನಂ ಪಾಟಿಸಿದರೆ, ಆ ಲಂಘನಂ ಅಂಥದ್ದು ಆ ಬಾಯಿಗೆ ಅಂದರೆ ಹೊಟ್ಟೆಗೆ ಲಂಘನ ಮಾಡಿದರೆ ಎಷ್ಟು ಚೆನ್ನಾಗಿತ್ತು. ಎಲ್ಲ ಶಕ್ತಿ ಹೋಗಿ ಆ ಬ್ಯಾಕ್ಟೀರಿಯಾನೋ ವೈರಸ್ಸೋ ಇಲ್ಲಾಂದರೆ ಯಾವುದೋ ಟಾಕ್ಸಿನ್ಸ್ ಹೆಚ್ಚಾದರೆ ಟಾಕ್ಸಿನ್ಸೋ ಅದ್ರ ಮೇಲೆ ಹೋರಾಟ ನಡೀತು, ಕ್ಲೀನ್ ಮಾಡ್ಕೊತದೆ ಸಿಸ್ಟಮ್. ಯು ಆರ್ ರೆಡಿ ಫಾರ್ ವರ್ಕ್ ನೆಕ್ಸ್ಟ್ ಡೇ ಆರ್ ನೆಕ್ಸ್ಟ್ ಅವರ್, ಆ್ಯಂಡ್ ಯು ಹ್ಯಾವ್ ಅಬ್ಸಲ್ಯೂಟ್ಲಿ ದ ಗ್ರೇಟ್ ಎನರ್ಜಿ. ಕಂಪ್ಲೀಟ್ ಶುದ್ಧಿ ಆಗಿರ್ತದೆ, ಡಿಟಾಕ್ಸಿಫಿಕೇಶನ್ ಆಗಿರ್ತದೆ, ರೋಗ ಹೋಗಿರ್ತದೆ. ಇಷ್ಟೇ ಪ್ರತಿ ಜೀವಿ ಮಾಡ್ಕೊತದೆ. ನಾವಲ್ಲ, ಪ್ರತಿ ಜೀವಿ ಇದೇ ಮಾಡ್ಕೊಳೋದು. ಸೊ ನಾವೇನು ಮಾಡಿದ್ವಿ ಅಂದರೆ, ಒಂದು ರೀತಿಯಲ್ಲಿ ನಾವು ಅನ್ಕೊಂತೀವಿ ಅಷ್ಟೇ, ನಾವು ಉನ್ನತ ಜೀವಿ, ಏನೋ ಬುದ್ಧಿಜೀವಿ, ಜಾಸ್ತಿ ಜ್ಞಾನ ಇದೆ ಅನ್ಕೊಂತೀವಿ. ಬಟ್ ಆದರೆ ಇಂಥ ತಪ್ಪುಗಳು ಎಷ್ಟೋ ಮಾಡ್ತೀವಿ, ಆಯಿತಾ. ಸೊ ಒಂದು ಪ್ರಾಪಂಚಿಕ ವಿದ್ಯೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಗೌರವ ಜಾಸ್ತಿ ಆಗಿದೆ, ಗರ್ವ ಜಾಸ್ತಿ ಆಗಿದೆ. ಗೌರವ ಅಲ್ಲ, ಗರ್ವ ಜಾಸ್ತಿ ಆಗಿದೆ. ಗೌರವ ಇಲ್ಲ, ಗೌರವ ಹೋಗಿದೆ, ಗರ್ವ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ನಮ್ಮಲ್ಲಿರುವಂಥ ಇನ್ಸ್ಟಿಂಕ್ಟ್ಸ್, ಒಂದು ಜೀವಿಗೆ, ಒಂದು ಜಂತುಗಿರುವಂಥ ಇನ್ಸ್ಟಿಂಕ್ಟ್, ಬೇಸಿಕ್ ಇನ್ಸ್ಟಿಂಕ್ಟು ನಮ್ಮ ಹತ್ರ ಇಲ್ಲ. ಪ್ರತಿಯೊಂದಕ್ಕೂ ಡಾಕ್ಟರ್ ಅಂತೀವಿ, ಪ್ರತಿಯೊಂದಕ್ಕೂ ಏನದು ಹಾಸ್ಟೆಲರ್ ಅಂತೀವಿ, ಪ್ರತಿಯೊಂದಕ್ಕೂ ಒಂಥರ ಯಾವುದೋ ದೇವ್ರು ಕಾಪಾಡಬೇಕಂತೀವಿ, ಪ್ರತಿಯೊಂದಕ್ಕೂ ಇನ್ನೊಬ್ಬರ ಸಹಾಯ ಮಾಡಬೇಕಂತೀವಿ. ನಮ್ಮಲ್ಲಿರುವಂಥ ಆ ಆ ಏನಂತೀವಿ ನಿಧಿ, ಆ ನಿಧಿಯನ್ನು ಕಂಡುಹಿಡಕ್ಕೆ ನಮಗೂ ಸಮಯ ಇಲ್ಲ, ಯುಕ್ತಿ ಇಲ್ಲ, ಆ ಬುದ್ಧಿ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಲಂಘನಂ ಅನ್ನೋದು 3 ಕಡೆ ಲಂಘನಂ ನಡೀತದೆ, ನೆನ್ಪಿಟ್ಕೊಳ್ಳಿ. ಒಂದು ಭೌತಿಕ ಲಂಘನಂ, ಈಗಾಗಲೇ ನಾನು ಹೇಳಿದೆ, ಮತ್ತೆ ಒಂದ್ಸರಿ ರಿಪೀಟ್ ಮಾಡ್ತೀನಿ. ಭೌತಿಕ ಲಂಘನಂ, ಮತ್ತೆ ಅಂದರೆ ವಾಕ್ ಲಂಘನಂ, ಇನ್ನೊಂದು ಮಾನಸಿಕ ಲಂಘನ. 3 ಕಡೆ ಲಂಘನಂ ಆಗಲೇಬೇಕು. ಅದಕ್ಕೆ ಇಲ್ಲಿ 9 ಸ್ಟೇಟ್ಮೆಂಟ್ಸ್ ಬರುತ್ತೆ ಇಲ್ಲಿ, ಆಯ್ತಾ. ಫಸ್ಟ್ ನಾವು ಹೊಟ್ಟೆ ಕಡೆ ಬರೋಣ. ಅಲ್ಲೇನಾಗುತ್ತೆ? ಯುಕ್ತ ಆಹಾರ, ಮಿತಾಹಾರ, ನಿರಾಹಾರ 3 ನಾವು ಪಾಟಿಸ್ಬೇಕಾಗತ್ತೆ, ಆಯ್ತಾ. ಯುಕ್ತ ಆಹಾರ ಅಂದರೆ ಏನು ತಿನ್ನಬೇಕು ಅದೇ ತಿನ್ನಬೇಕು. ನಾವೆಲ್ಲ ಈ ಆಧ್ಯಾತ್ಮಿಕ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಇಲ್ಲಿ ಹೋಗಿ ನಾವು ಒಂದು ಬೆಳ್ಳುಳ್ಳಿನೋ ಇನ್ನೊಂದು ತಿಂದರೆ ನಮ್ಮ ಆಧ್ಯಾತ್ಮಿಕತೆ ಖಂಡಿತ ಅಲ್ಲಿ ಉಂಟಾಗತ್ತೆ, ತೊಂದರೆ ಆಗುತ್ತೆ. ಆ ರೀತಿಯಲ್ಲಿ ನೀವು ಏನು ತಿನ್ನಬೇಕು, ಏನು ಆಹಾರ ತಿನ್ನಬೇಕು, ಅದು ಯುಕ್ತ ಆಹಾರ ಅಂತ ಹೇಳ್ತೀವಿ, ಸರಿಯಾದ ಆಹಾರ. ಮಿತಾಹಾರ ಅಂದರೆ ಎಷ್ಟು ತಿನ್ನಬೇಕು ಅಷ್ಟೇ. ಈಗಾಗಲೇ ನಾನು ಹೇಳಿದೆ, ಹೊಟ್ಟೆಗೆ 4 ಭಾಗಗಳು ಮಾಡಿ, ಅರ್ಧ ಭಾಗ ಆಹಾರ ಘನ ಪದಾರ್ಥ, ಒಂದು ಪಾವು ಅಂದರೆ ಒಂದು 1/4 ನೀರು ಕೊಡಿ, ಇನ್ನೊಂದು 1/4 ಗಾಳಿ ಅಂದರೆ ಸ್ಪೇಸ್ ಕೊಡಿ ಅಂತ ಹೇಳಿದೆ, ಎಂಟಿ. ಆ ರೀತಿಯಲ್ಲಿ ಎಷ್ಟು ತಿನ್ನಬೇಕು ಅನ್ನೋದು ಮಿತಾಹಾರ.
ನಿರಾಹಾರ ಅಂದರೆ ಒಂದೊಂದ್ಸರಿ ಏನು ತಿನ್ನಕೋಬೇಡಿ. ನಿಮಗೆ ರೋಗ ಬಂದಿದೆಯಾ, ನಥಿಂಗ್, ನೋ ಫುಡ್, ದಟ್ ಈಸ್ ಕಾಲ್ಡ್ ಭೌತಿಕ ಉಪವಾಸ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ನಿರಾಹಾರ. ಅದನ್ನೇ ಲಂಘನಂ ಅಂದರೆ ಭೌತಿಕ ಲಂಘನಂ ಅಂತ ಹೇಳ್ತೀವಿ. ಸಿಂಪಲ್ ಅದು ಅಲ್ವಾ. ನೆಕ್ಸ್ಟು ಇಲ್ಲಿಗೆ ಬರೋಣ. ಎಲ್ಲಿ? ಬಾಯಿ. ಬಾಯಿಂದ ಮಾತಾಡೋದಲ್ಲಿ ಅಲ್ಲಿ ಲಂಘನಂ ನಾವು ಪಾಟಿಸ್ಬೇಕಾಗತ್ತೆ. ಏನಂತದಂದರೆ ನೋಡಿ, ಯುಕ್ತ ಭಾಷಣ, ಮಿತ ಭಾಷಣ, ನಿರ್ಭಾಷಣ ಅಂತ ಇರಬೇಕು. ಯುಕ್ತ ಭಾಷಣ ಅಂದರೆ ಏನು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು. ಅಂದರೆ ಏನು ಮಾತಾಡಬೇಕಂತ ತಿಳ್ಕೊಂಡು ಮಾತಾಡಬೇಕು. ನಾನು ಏನೇನೋ ಈಗ ಉದಾಹರಣೆಗೆ ಲಂಘನಂ ಪರಮಶಿವ ನಾನು ಬಂದಿದ್ದೀನಿ. ನಾನು ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ ಯಾವುದೋ ಹೇಳಕ್ಕೆ ಹೋದರೆ ಅದೇನಾಗುತ್ತೆ, ಯುಕ್ತ ಭಾಷಣ ಆಗೋದಿಲ್ಲ. ನಾನೇದೋ ಒಂದು ಸೋಲ್ ಪ್ಲ್ಯಾನು ಇಲ್ಲಾಂದರೆ ಯಾವುದು ಸೋಲ್ ಸ್ಟೇಜಸ್ಸು ಇನ್ನೇನೇನೋ ಸಬ್ಜೆಕ್ಟ್ ಮಾತಾಡ್ಬೋದಲ್ವಾ, ಅದು ಏನಾಗುತ್ತೆ, ಯುಕ್ತ ಭಾಷಣ ಆಗೋದಿಲ್ಲ, ತಪ್ಪಾಗತ್ತೆ. ಯುಕ್ತ ಭಾಷಣ ಅಂದರೆ ಏನು ಮಾತಾಡಬೇಕು ನಿಮಗೂ ಗೊತ್ತಿರಬೇಕು, ಅದೇ ಮಾತಾಡಿ. ಮಿತ ಭಾಷಣ ಅಂದರೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ. ನಾವಿಬ್ಬರು ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ರೆ ಮಾತಾಡ್ತಾ ಇದೀವಿ ಅಂದರೆ ನಮ್ಮಿಬ್ಬರ ಬಗ್ಗೆ ಇರಬೇಕು ಸಬ್ಜೆಕ್ಟ್. ಮೂರನೇ ವ್ಯಕ್ತಿ ಎಲ್ಲೋ ಇರೋ ವ್ಯಕ್ತಿನ ಅವ್ರ ಬಗ್ಗೆ ಮಾತಾಡೋದು, ಅದು ಏನಾಗುತ್ತೆ, ಅದು ಹೆಚ್ಚು ಭಾಷಣ ಆಗುತ್ತೆ, ಮಿತ ಭಾಷಣ ಆಗೋದಿಲ್ಲ. ಅದು ಮಾಡ್ಕೋಬೇಡಿ, ಆಯ್ತಾ. ನೆಕ್ಸ್ಟು ನಿರ್ಭಾಷಣ, ಮೌನಂ. ಮೌನಂ ಅಂಗೀಕಾರಂ. ಮೌನ ಹೇಳ್ತಾರಲ್ಲ, ಮೌನವೇ ಬಂಗಾರಂ ಅಂತ ಹೇಳ್ತೀವಲ್ಲ, ಅಂದರೆ ಏನಂತ ಹೇಳ್ತಿರೋದು, ಮಾತು ಬೆಳ್ಳಿ ಆದರೆ ಮೌನ ಬಂಗಾರ ಅಂತ ಹೇಳ್ತೀವಿ ಅಲ್ವಾ. ಆ ರೀತಿಯಲ್ಲಿ ಮೌನವೇ ಬಂಗಾರ ಅಂತಂದರೆ ಮೌನ ಚಿನ್ನ ಥರ ಅದು. ಅಂದರೆ ಆ ಮೌನವನ್ನು ಪಾಟಿಸಿ, ಅದು ಕೊನೆಯದಾಗಿ ಅದೇನಂತ ಹೇಳ್ತೀವಿ, ವಾಕ್ ಲಂಘನಂ ಅಂತ ಹೇಳ್ತೀವಿ ನಾವು, ಆಯಿತಾ. ಮಾತು ಲಂಘನಂ, ಇದೊಂದು ಲಂಘನಂ ಇದೆ, ಅದನ್ನು ಒಂದು ಅದ್ಭುತವಾದ ಔಷಧ, ಆಯಿತಾ. ನೆಕ್ಸ್ಟು ತಲೆಗೆ ಬರೋಣ. ತಲೆಯಲ್ಲಿ ಏನು ನಡೀತಾ ಇರ್ತದೆ, ಯೋಚನೆಗಳು. ಅಲ್ಲಿ ಯುಕ್ತ ಆಲೋಚನ, ಮಿತಾಲೋಚನ, ನಿರಾಲೋಚನ ಅಂತಂದರೆ ಆಲೋಚನೆ ಇಲ್ಲದೆ ಲಾಸ್ಟ್ ಅದು ಮಾನಸಿಕ ಲಂಘನಂ ಅಂತ ಹೇಳ್ತೀವಿ ನಾವು. ನೋಡಿ ಇಲ್ಲಿ ಏನಾಗಿದೆ ಅಂದರೆ, ಯುಕ್ತ ಆಲೋಚನ ಏನು ಏನು ಯೋಚನೆ ಮಾಡಬೇಕೋ ಅದೇ ಯೋಚನೆ ಮಾಡಬೇಕು. ಇಲ್ಲಿ ಕೂತ್ಕೊಂಡಿದ್ವಿ, ನೀವು ಕೇಳಿಸ್ಕೊತಾ ಇದ್ರ ಬಗ್ಗೆನೇ ಯೋಚನೆ ಇರಲಿ. ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತ ಅಲ್ಲಿ ಮನೆ ಅಂದರೆ ನಮ್ಮ ಮನೆಯಲ್ಲಿ, ಇಲ್ಲಾಂದರೆ ಇನ್ನು ನಮ್ಮ ಸಸ್ಯ, ಇಲ್ಲಾಂದರೆ ನಮ್ಮ ಮಗಳ ಮನೇಲಿ ಏನು ನಡೀತಾ ಇದೆ ಅಂತ ಆಲೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಏನು ಇದರಿಂದ ಏನು ಪ್ರಯೋಜನ ಆಗುತ್ತೆ ಹೇಳಿ. ನೀವು ಮಾಡಬೇಕಾಗಿರೋದು ಸರಿಯಾದ ಯೋಚನೆ, ಅದೇ ಯುಕ್ತ ಆಲೋಚನೆ ಅಂತ ಹೇಳ್ತೀವಿ ನಾವು. ಯುಕ್ತ ಆಲೋಚನೆ ಅಂತ ಕರಿತೀವಿ. ಮಿತ ಆಲೋಚನೆ ಅಂತಂದರೆ ಯೋಚನೆಗಳು ಸಹ ಲಿಮಿಟ್ ಆಗಿರಬೇಕು. ಲಿಮಿಟೆಡ್ ಥಿಂಕಿಂಗ್, ಆಯಿತಾ. ರೈಟ್ ಥಿಂಕಿಂಗ್, ಲಿಮಿಟೆಡ್ ಥಿಂಕಿಂಗ್ ಆ್ಯಂಡ್ ಜೀರೋ ಥಿಂಕಿಂಗ್. ಕೊನೆಯದೇನು, ಜೀರೋ ಥಿಂಕಿಂಗ್ ಅಂದರೆ ಏನು ಯೋಚನೆಯೇ ಮಾಡಬಾರ್ದು, ಆಯಿತಾ. ಅದು ಶೂನ್ಯ ಸ್ಥಿತಿ ಅಂತ ಕರಿತೀವಿ, ಅದನ್ನೇ ನಾವು ಧ್ಯಾನ ಅಂತ ಕರಿತೀವಿ, ಆಯಿತಾ. ಇಲ್ಲಿ ಈ ಮೂರು ಯಾವುದು ಲಂಘನಗಳು ನಾವು ಹೇಳಿದ್ವಿ ಈಗ, ಈ ಮೂರು ಲಂಘನಗಳು ಪಾಲನೆ ಮಾಡಿದರೆ ಏನಾಗುತ್ತೆ, ನಮಗೆ ಯಾವುದೇ ರೋಗ ಬರೋದಿಲ್ಲ, ಆಯಿತಾ. ಯಾವ ಭೌತಿಕ ರೋಗ ಬರಲ್ಲ, ಮಾನಸಿಕ ರೋಗ ಬರಲ್ಲ, ಇನ್ನು ಏನೂ ಬರೋದಿಲ್ಲ. ಅದಕ್ಕೆ ಈ ಮೂರು ನಾವು ಸಾಧಿಸಬೇಕಂತಂದರೆ ಪ್ರಧಾನವಾಗಿ ಧ್ಯಾನ ಅಂತ ಒಂದು ಅದ್ಭುತವಾದ ವಿಷಯ ನಮ್ಮೆಲ್ಲರಿಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈ ಧ್ಯಾನ ಅಂತೂ ಪ್ರಾಕ್ಟೀಸ್ ಮಾಡೋದು ಶುರು ಮಾಡಿದರೆ ನಮಗೆ ಅದ್ಭುತವಾದ ಒಂದು ಔಷಧ ಅಂತಂದರೆ, ಲಂಘನಂ ಪರಮ ಔಷಧಕ್ಕೆ ಅದ್ಭುತವಾದ ನಿರ್ವಚನನೇ ಈ ಧ್ಯಾನಂ ಒಂದು ಪರಮ ಔಷಧಂ, ಆಯಿತಾ. ಧ್ಯಾನಂ ಹೇಗೆ ಪರಮ ಔಷಧಮಾಗತ್ತೆ, ಪ್ರತಿಯೊಂದರಲ್ಲಿ ಏನು ಬರುತ್ತೆ ಗೊತ್ತಾ, ಒಂದು ಅದ್ಭುತವಾದ ಅದರ ಮೇಲೆ ಆಧೀನತೆ, ಅದರ ಮೇಲೆ ಒಂಥರ ನಿಯಂತ್ರಣ ಬರುತ್ತೆ. ಆಹಾರ ತಿನ್ನೋದಾಗಲಿ, ಯೋಚನೆ ಮಾಡೋದಾಗಲಿ, ಮಾತಾಡೋದಾಗಲಿ, ವಾಕ್ಕ್ಷೇತ್ರ, ಚೇಷ್ಟಾಕ್ಷೇತ್ರ, ಮತ್ತು ಈ ವಾಕ್ಕ್ಷೇತ್ರ, ಚೇಷ್ಟಾಕ್ಷೇತ್ರ ಮತ್ತು ಮಾನಸಿಕ ಒಂಥರ ಯೋಚನಾ ಕ್ಷೇತ್ರ ಅಂತ ಹೇಳ್ಬೋದು ಅಲ್ವಾ, ಭಾವನಾ ಕ್ಷೇತ್ರ. ಈ ಮೂರು ಕ್ಷೇತ್ರಗಳಲ್ಲಿ ನಮಗೆ ಅದ್ಭುತವಾದ ಆಧೀನತೆ, ನಿಯಂತ್ರಣ ಸಿಗತ್ತೆ. ಯಾವುದಿಂತಂದರೆ ಧ್ಯಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ಇಲ್ಲಿ ಲಂಘನಂ ಪರಮೌಷಧ ಸಬ್ಜೆಕ್ಟಲ್ಲಿ ಇದನ್ನು ಹೇಗೆ ನಾವು ತಗೊಂಡು ಬರ್ತಾ ಇದೀವಿ ಅಂದರೆ, ಧ್ಯಾನಮೇ ಪರಮ ಔಷಧಂ. ಧ್ಯಾನ ಅನ್ನೋದೇ ಒಂದು ಲಂಘನಂ. ಆ ಧ್ಯಾನ ಅಂತ ಅನ್ನೋದು ಒಂದು ಮಾನಸಿಕ ಲಂಘನಂ ಏನಿದೆಯೋ ಇದು ಪರಮ ಔಷಧಂ ಅಂತ ನೀವು ನೆನ್ಪಿಟ್ಕೊಂಡ್ರೆ, ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಹೋದರೆ ನೋಡಿ, ಎಷ್ಟೋ ಯೋಗಿಗಳು ಯಾವುದು ಆಹಾರ ಇಲ್ಲದೆ
ಜಸ್ಟ್ ಶ್ವಾಸಾಹಾರ ತಗೊಂತ ಅನೇಕ ವರ್ಷಗಳಿಂದ ಇದ್ದಾರೆ. ಈ ಭೂಮಿ ಮೇಲೆ ಸಾವಿರಾರು ಜನ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಒಬ್ಬರು ಬರ್ತಾರೆ ಪಿರಮಿಡ್ ವ್ಯಾಲಿಗೆ, ಜೇಸ್ಮನ್ ಅಂತ. ಜೇಸ್ಮನ್ ಅಂತ ಅವರು ನಿರಾಹಾರ ಅಂತಂದ್ರೆ ಓನ್ಲಿ ಶ್ವಾಸನೇ ಅವ್ರ ಆಹಾರ ಅಷ್ಟೇ. ಶ್ವಾಸ ಮಾತ್ರ ತಗೊಂತಾರೆ, ಯಾವುದೇ ಆಹಾರ ನೀರಿಲ್ಲದೆ ಸುಮಾರು ವರ್ಷಗಳಿಂದ ಅವರು ಜೀವನ ಮಾಡ್ತಾ ಇದ್ದಾರೆ, ಏನೂ ಆಗಿಲ್ಲ ಅವರಿಗೆ. ಇನ್ನೊಬ್ಬರು ನಮ್ಮ ಆಟೋಬಯೋಗ್ರಫಿ, ಒಬ್ಬ ಯೋಗಿ ಆತ್ಮಕಥೆ ಇದೆಯಲ್ಲ, ಅದರಲ್ಲಿ ಒಂದು ಪ್ರಧಾನವಾಗಿ ನಿರಾಹಾರ ಯೋಗಿ ಬಗ್ಗೆ ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ. ಅವರು ಅಷ್ಟೇ, ಏನು ಆಹಾರ ತಿಂದಿಲ್ಲ, ಏನು ನೀರು ಕುಡಿದಿಲ್ಲ, ಆರಾಮಾಗಿದ್ದರು. ಇವೆಲ್ಲ ಎಷ್ಟೋ ಇದೆ ಉದಾಹರಣೆಗಳು. ನಾವೇನು ಹೊಸದಾಗಿ ಈಗ ಮಾತಾಡ್ತಾ ಇಲ್ಲ ಈ ವಿಷಯ ಸಬ್ಜೆಕ್ಟ್ ಬಗ್ಗೆ. ನಾವು ಇದೆಲ್ಲ ಪಾಲನೆ ಮಾಡಿದರೆ ಸಾಕು, ಅದ್ಭುತವಾದ ಆರೋಗ್ಯವಂತೀವಿ. ಹೇಳ್ಬೇಕಂದ್ರೆ ಈ ಧ್ಯಾನಂ ಲಂಘನಂ ಅನ್ನೋಂಥದ್ದು ಇದೆಯಲ್ಲ, ಇದು ಪರಮ ಔಷಧವಾಗಿ ನಮ್ಮ ಕೆಲಸ ಮಾಡುತ್ತೆ. ನಿಮಗೆ ಆರೋಗ್ಯ ಒಂದೇ ಅಲ್ಲ, ಭೌತಿಕ ಆರೋಗ್ಯ ಆಗ್ಬೋದು, ಮಾನಸಿಕ ಆರೋಗ್ಯ ಆಗ್ಬೋದು, ಆ, ಒಂದು ಆತ್ಮ ಸಾಕ್ಷಾತ್ಕಾರ, ಎಲ್ಲದಕ್ಕೂ ಇದೊಂದು ಅದ್ಭುತವಾದ ಔಷಧ. ಆಯ್ತಾ? ಯಾವುದೇ ರೋಗ ಬಂದೆ ಅಂದರೆ ನಾವು ಎಲ್ಲೋ ಹೋಗೋದು ಬೇಕಾಗಿಲ್ಲ, ಯಾವ ಡಾಕ್ಟರ್ ಹತ್ರನೂ ನಾವು ಓಡಿ ಹೋಗೋದು ಬೇಕಾಗಿಲ್ಲ. ಸುಮ್ಮನೆ ಮನೆಯಲ್ಲೇ ಏನು ತಿನ್ನೋದಿಲ್ಲ, ಏನು ಮಾತಾಡೋದಿಲ್ಲ, ಸುಮ್ಮನೆ ಮಲ್ಕೊಳ್ಳಿ. ಅದು ಆದಷ್ಟು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಅವಕಾಶ ನಿಮ್ಮ ದೇಹ ಸಹಕಾರ ಕೊಟ್ಟರೆ, ಅವಕಾಶ ಇದ್ದರೆ ಈ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಸಾಕಷ್ಟೇ. ಪರಿಹಾರ ಆಟೋಮೆಟಿಕ್ ಆಗ್ಬಿಡ್ತದೆ. ನಾವು ಅದು ಬಿಟ್ಬಿಟ್ಟು ಏನೇನೋ ಮಾಡಕ್ ಹೋದ್ರೆ ಅದು ಹೆಚ್ಚಾಗ್ತದೆ, ರೋಗ ಹೆಚ್ಚಾಗ್ತದೆ. ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡಬಾರದು ಅಂತ ನಿಮಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಈ ಎಸ್ಪೆಷಲಿ ಈ ಲಂಘನಂ ಪರಮೌಷಧದಲ್ಲಿ ಇನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ, ನಮಗೆ ನಾಲ್ಕು ನಾಲ್ಕು ವಿಧಗಳಲ್ಲಿ ಈ ಲಂಘನಂ ಅಂತ ನಾವು ಪಾಲನೆ ಮಾಡಬೇಕಾಗತ್ತೆ. ನೋಡಿ, ತಿನ್ನೋದ್ರಲ್ಲಿ ಲಂಘನಂ ಅಂತ ನಾವು ಅನ್ಕೊಂಡಿದ್ವಿ ಇಷ್ಟುವರೆಗೆ ಅಲ್ವಾ, ಏನು ತಿನ್ನಬೇಕು ಅಂತ. ಎಸ್ಪೆಷಲಿ ನಾವು ತಿನ್ನೋದ್ರಲ್ಲಿ ನಮ್ಮ ದೇಹಕ್ಕೆ ರೈಟ್ ಈಟಿಂಗ್ ಇರಬೇಕಾಗತ್ತೆ. ರೈಟ್ ಈಟಿಂಗ್ ಇದು ತಿನ್ನುವಾಗ ನಾವು ಹೇಳ್ತಾ ಇದ್ದೀವಿ, ಅಂದರೆ ತಿನ್ನೋದ್ರಲ್ಲಿ ಏನು ಕಟ್ ಮಾಡಬೇಕು, ಏನು ತಿನ್ನಬೇಕು, ಇದು ನೆನ್ಪಿಡ್ಬೇಕು. ಇದು ಚೆನ್ನಾಗಿ ನಮಗೆ ಗೊತ್ತಿರಬೇಕು. ನಾವು ಯಾವಾಗ ತಿಂತಾ ಇದೀವೋ ಅದರಲ್ಲಿ ಸಹ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅದು ಚೆನ್ನಾಗಿ ಗೊತ್ತಿರಬೇಕು ನಮಗೆ. ಆಯಿತಾ? ಪ್ರೋಟೀನ್ ಕೊಡಿ ದೇಹಕ್ಕೆ, ಹೆಚ್ಚು ಕಾರ್ಬ್ ಕೊಡೋಕೆ ಹೋಗ್ಬೇಡಿ. ಆಯಿತಾ? ಒಂಥರ ಫ್ಯಾಟ್ ಒಳ್ಳೆ ಫ್ಯಾಟ್ ಕೊಡಿ. ಇವೆಲ್ಲ ಕೊಟ್ಟರೆ ದೇಹ ಜಾಸ್ತಿ ವ್ಯರ್ಥ ಅನ್ನೋದು ಜಾಸ್ತಿ ದೇಹದಲ್ಲಿ ಬರೋದಿಲ್ಲ. ದೇಹ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತದೆ. ಆಯಿತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಅದು ಆ ಈಟಿಂಗಲ್ಲಿ ಅಂದರೆ ತಿನ್ನೋದರಲ್ಲಿ ಆ ಲಂಘನ ನಾವು ವಹಿಸ್ಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ತಿನ್ನೋದಷ್ಟೇ ನಾವು ಹೇಳಿದಲ್ಲ, 7 ಗಂಟೆಗೆ ಮುಗಿಸಿ ಅಲ್ಲಿಂದ ಏನು ತಿನ್ನಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಮತ್ತೆ 10 ಗಂಟೆವರೆಗೂ ಸಾಧ್ಯವಾದರೆ, ನಿಮಗೆ ಕಷ್ಟ ಆಗ್ತಾ ಇದೆ ಬೆಳಗ್ಗೆ 10 ಗಂಟೆ ನಾನು ಇರಲ್ಲ ಅಂತಂದರೆ 10 ರಿಂದ 8 ಮಾಡ್ಕೊಳ್ಳಿ. ಆಯಿತಾ? ಅವಾಗ 6 to 8, ನೈಟ್ 6 to ಬೆಳಗ್ಗೆ 8 ಅಷ್ಟುವರೆಗೂ ವಿಂಡೋ ಟೈಮ್, ಏನು ತಿನ್ನೋದಿಲ್ಲ. ಆಯಿತಾ? ಅಲ್ಲಿ ಆದಷ್ಟು 8 ಗಂಟೆ ಅಂತೂ ಏನು ಮುಟ್ಟಬಾರ್ದು. ಆಯಿತಾ? 8 ಗಂಟೆವರೆಗೂ ಏನು ಮುಟ್ಟಿಲ್ಲ ಅಂದರೆ ಅದಾದಮೇಲೆ ಬೇಕಾದರೆ ಸ್ವಲ್ಪ ಜ್ಯೂಸು ನೀರು ಏನೋ ಕುಡಿದ್ರೆ ಏನಾಗಲ್ಲ. ಆ 8 ಗಂಟೆ ಏನಾದರೂ ಮುಟ್ಟಿದರೆ ಮತ್ತೆ ನಿಮಗೆ ಅಲ್ಲಿ ಈ ಎಸ್ಪೆಷಲಿ ಆಟೋಫ್ಯಾಗಿ ಅನ್ನೋದು ಸ್ಟಾಪ್ ಆಗ್ತದೆ. ಸೆಲ್ಫ್ ಫೀಲಿಂಗ್ ಸ್ಟಾಪ್ ಆಗ್ಬಿಡ್ತದೆ. ಅದು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಆಯಿತಾ? ಆ ರೀತಿಯಲ್ಲಿ ನಾವು ತಿನ್ನೋದರಲ್ಲಿ ಅದನ್ನು ಗಮನ ಇಟ್ಕೊಂಡು ಆ ರೀತಿಯಲ್ಲಿ ಮಾಡಿದರೆ ಅದು ಒಳ್ಳೆಯದು. ಆಯಿತಾ? ಸೊ ನೆಕ್ಸ್ಟು ಉಪವಾಸ ಅನ್ನೋದು ನಿಮಗೆ ಯಾವಾಗ ಸಾಧ್ಯವಾಗುತ್ತೋ ಪೂರ್ತಿ ದಿವಸ ಉಪವಾಸ ಇರಬೇಕಂತ ಅವಶ್ಯಕತೆ ಇಲ್ಲಾಂದರೆ ಪ್ರಯತ್ನ ಮಾಡ್ತಿದ್ರೆ ಮಾಡಿ. ಆಯಿತಾ? ಅಲ್ಲಿ ಕನಿಷ್ಠ ನೀವು ಏನು ಮಾಡ್ಬೋದು, ಯೂರಿನ್ ಫಾಸ್ಟಿಂಗ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ದಿವಸ ಪೂರ್ತಿ ಉಪವಾಸ ಇರ್ತೀರಿ ಅಂದರೆ ಅದನ್ನು ತುಂಬ ಒಳ್ಳೆಯದು, ತುಂಬ ಉತ್ತಮ ಹೇಳ್ಬೇಕಂದ್ರೆ. ಒಂಥರ ಒಂದು ಗ್ಲಾಸು ಮೂತ್ರ ಆಗಿರ್ತದೆ, ಒಂದು ಗಂಟೆ ಸಮಯ, ಮತ್ತೆ ಒಂದು ಗ್ಲಾಸು ನೀರು, ಉಗುರುಬೆಚ್ಚ ನೀರು, ಆ ರೀತಿಯಲ್ಲಿ ರಿಪೀಟ್ ಸಾಯಂಕಾಲವರೆಗೂ ಆಗುತ್ತೆ. ಸೊ ಅದ್ಭುತವಾದ ರೀತಿಯಲ್ಲಿ ನಿಮಗೆ ದೇಹಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಬೇಕಂದರೆ ಆ ರೀತಿಯಲ್ಲೂ ಮಾಡ್ಕೊಳ್ಳಿ. ಆಯಿತಾ? ಆಮೇಲೆ ನಾವು ಈ ಉಪವಾಸ ಅನ್ನೋದು ಇನ್ನೊಂದಿದೆ. ಯಾವ ರೀತಿಯಲ್ಲಿ ಅಂದರೆ, ಒಂಥರ ಉಪವಾಸ ಅಂದರೆ ಲಂಘನಂ ಅನ್ನೋದು ಯಾವ ರೀತಿಯಲ್ಲಿ ಇನ್ನೂ ನಾವು ಅಳವಡಿಸ್ಕೋಬೋದು ಅಂದರೆ, ಈಗ ನಾವು ಜನರಲಿ ಕೂತ್ಕೊಂಡು ತುಂಬ ಜನ ಹೆಣ್ಮಕ್ಳು ಅಂದರೆ ಮನೆಯಲ್ಲಿರುವಂಥ ಗೃಹಸ್ಥರು ಇವರೆಲ್ಲ ಏನು ಮಾಡ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಟಿ ವಿ ನೋಡೋದು, ತಿನ್ನೋದು, ಇದೆಲ್ಲ ಒಂಥರ ಅಲ್ಲಿ ಎಷ್ಟು ತಿಂತಾರೋ ಗೊತ್ತಿಲ್ಲ, ಅದಕ್ಕೂ ಲಿಮಿಟೇ ಗೊತ್ತಿಲ್ಲ.
ನಾನು ಈಗಾಗಲೇ ಹೇಳಿದೆ, ನಮಗೆ ಎರಡು ಥರ ಹಾರ್ಮೋನ್ಸ್ ಉತ್ಪನ್ನ ಆಗಬೇಕು ಯಾವಾಗಲೂ. ನಾವು ಚೆನ್ನಾಗಿ ನಿದ್ದೆ ಮಾಡಿದರೆ ನೈಟು, ಆಯಿತಾ, ಸನ್ಲೈಟ್ಗೂ ನಾವು ಎಕ್ಸ್ಪೋಸ್ ಆಗ್ತಾ ಇದ್ದರೆ ನಮ್ಮಲ್ಲಿ ಎರಡು ಎರಡು ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ, ಗ್ರೆಲಿನ್ ಆ್ಯಂಡ್ ಟಿಪ್ಟಿನ್ ಅಂತ. ಅಲ್ಲೇನಾದ್ರೆ ಗ್ರೆಲಿನ್ ಅಂದರೆ ಏನಂದರೆ, ನೀವು ತಿನ್ನೋದಕ್ಕೆ ನಿಮಗೆ ಹಸು ಬರೋಕ್ಕೆ ಅದು ಉಪಯೋಗ ಆಗುತ್ತೆ. ಟ್ರಿಪ್ಟಿನ್ ಅನ್ನೋದು ಏನು ಗೊತ್ತಾ, ಯಾವಾಗ ನಿಲ್ಲಿಸ್ಬೇಕಂತ ಅದು ಉಪಯೋಗ ಆಗುತ್ತೆ. ಈ ಎರಡು ಹಾರ್ಮೋನ್ಗಳು ಯಾರಿಗೂ ಉತ್ಪನ್ನ ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಯಾವಾಗ ಬೇಕಂದ್ರೆ ಅವಾಗ ತಿಂತಾರೆ, ಹಸುವಿಲ್ಲದೆ ತಿಂತಾ ಇರ್ತಾರೆ ಅಲ್ವಾ. ಮತ್ತು ಯಾವಾಗ ಸ್ಟಾಪ್ ಮಾಡೋದು ಗೊತ್ತಿಲ್ಲ, ಫುಲ್ಲು ತಿಂತಾನೇ ಇದು, ಎಷ್ಟು ತಿಂದರೆ ಅಷ್ಟು ತಿನ್ನೋದು, ಓವರ್ ಈಟಿಂಗ್. ಈ ಓವರ್ ಈಟಿಂಗು ತಪ್ಪೆ, ಆಯಿತಾ. ಟೈಮ್ಲಿ ಹೀಟಿಂಗೂ ಆಗ್ತಾ ಇಲ್ಲ, ಎರಡೂ ಮಿಸ್ ಆಗ್ತಾ ಇದೆ ನಮಗೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಿ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಎರಡೂ ಸರಿಪಡಿಸ್ಕೋಬೇಕಂದ್ರೆ ಏನು ಮಾಡಬೇಕು, ಸರಿಯಾದ ನಿದ್ದೆ, ಆಯಿತಾ, ಸರಿಯಾದ ರೀತಿಯಲ್ಲಿ ಅಂದರೆ ನಾವು ಸನ್ಗೆ ಹೋಗೋದೇ ಇಲ್ಲ. ಹೆಣ್ಮಕ್ಳು, ಗೃಹಸ್ಥರು ಮನೇಲಿರ್ತಾರೆ, ಹೌಸ್ ವೈಫ್ಸು, ಸನ್ ಅಂತಲೇ ಅವ್ರಿಗೂ ಸಣ್ಣ ಕಡೆ ನೋಡೋದಿಲ್ಲ, ಸಣ್ಣ ಕಡೆ ಹೋಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಯಾರು ಸಣ್ಣಗೆ ಸರಿಯಾಗಿ ಹೋಗೋದಿಲ್ಲ ಅವ್ರಿಗೂ ನಿದ್ದೆನೂ ಕೆಟ್ಟೋಗುತ್ತೆ, ನಿದ್ದೆ ಸರಿಗೆ ಬರೋದಿಲ್ಲ, ಆಯಿತಾ, ಡಿ ವಿಟಮಿನ್ ಬರೋದಿಲ್ಲ, ನಾವು ತಿಂದಿರೋದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗೋದಿಲ್ಲ, ನಮಗೆ ಇಮ್ಯುನಿಟಿ ಕಡಿಮೆ ಆಗ್ಬಿಡ್ತದೆ. ಇಂಥವೆಲ್ಲ ನಮ್ಗೆ ಯಾಕೆ ಬೇಕಾಗಿದೆ, ಸಣ್ಣಗೆ ಅಟ್ಲೀಸ್ಟ್ ಬೆಳಗ್ಗೆ ಸಮಯದಲ್ಲಿ ಸಾಯಂಕಾಲನೂ ಒಂದು ಅರ್ಧ ಗಂಟೆ ಸಣ್ಣಲ್ಲಿದ್ದರೆ, ಆ ಎಸ್ಪೆಷಲಿ ಆ ಸೂರ್ಯನ ಶಕ್ತಿ ನಾವು ಒಳಗಡೆ ಹೋದರೆ ಡಿ ವಿಟಮಿನ್ ಅದ್ಭುತವಾಗಿ ತಯಾರಾಗುತ್ತೆ, ಇಮ್ಯುನಿಟಿ ಚೆನ್ನಾಗಿರ್ತದೆ, ನೈಟು ನಿದ್ದೆ ಚೆನ್ನಾಗಿ ಬರ್ತದೆ. ನೋಡಿ, ಯಾರಾದರೂ ಕಾಯ ಕಷ್ಟ ಮಾಡ್ಕೊಂಡು ಬರ್ತಾರಲ್ಲ, ಅವರೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಗೊತ್ತಾ. ಅವ್ರಿಗೆ ನಿದ್ದೆ ಕೊರತೆನೇ ಇಲ್ಲ, ಮಲ್ಕೊಂಡ್ರೆ ನಿದ್ದೆ ಬಂದ್ಬಿಡ್ತದೆ ಅಷ್ಟೇ, ಜಸ್ಟ್ ಮಲ್ಕೊಂಡ್ರೆ. ಮಿಕ್ಕಿದವರು ಎ ಸಿಯಲ್ಲಿದ್ದು ಆ ಸಣ್ಣ ನೋಡಿಲ್ಲ ಅಂದರೆ, ಸೂರ್ಯನ ನೋಡೇ ಇಲ್ಲ ಅಂಥವ್ರಿಗೆ ನೈಟ್ ನಿದ್ದೆನೇ ಬರೋದಿಲ್ಲ. ಈ ಕಡೆ ಆ ಕಡೆ ಮತ್ತೆ ಟ್ಯಾಬ್ಲೆಟ್, ಓವರ್ ಅಂಡ್ ಅಬೌವ್ ದೇ ಈಟ್ ಸ್ಲೀಪಿಂಗ್ ಪಿಲ್ಸ್, ಸಚ್ ಎ ವರ್ಸ್ ಥಿಂಗ್, ಆಯಿತಾ. ಇದೆಲ್ಲ ಮಾಡ್ತಾ ಇರ್ತಾರೆ, ನಾವು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಲ್ವಾ. ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಲಂಘನಂ ಅನ್ನುವಂಥದ್ದು ಎಲ್ಲೆಲ್ಲಿ ನೀವು ಅದನ್ನು ಪರಿಮಿತಿ ಮಾಡ್ಕೋಬೇಕು, ಅದು ಮಾಡ್ತಾನೆ ಇರಬೇಕು, ಆಯಿತಾ. ಒಂದು ರೀತಿಯಲ್ಲಿ ಕಡಿಮೆ ಮಾಡ್ಕೊಳ್ಳೋದು, ಇನ್ನೊಂದು ನಿರಾಹಾರ, ಈಗಾಗಲೇ ಹೇಳಿದಲ್ಲ. ಸೊ ಒಂಥರ ತಿನ್ನೋದ್ರಲ್ಲೇ ಅಷ್ಟೇ, ಸೊ ಯುಕ್ತಾಹಾರ, ಮಿತಾಹಾರ, ನಿರಾಹಾರ, ಆ ರೀತಿಯಲ್ಲಿ ಪ್ರತಿಯೊಂದರಲ್ಲಿ ಅದು ಮೇಂಟೈನ್ ಮಾಡಿದರೆ ಅದ್ಭುತವಾದ ಆರೋಗ್ಯ ನಮಗೆ ಬರುತ್ತೆ. ಅದೇನೇ ಮಾನಸಿಕ ಆರೋಗ್ಯ ಇರಲಿ, ಭೌತಿಕ ಆರೋಗ್ಯ, ಆಧ್ಯಾತ್ಮಿಕ ಪರಿಣತಿ, ಆಧ್ಯಾತ್ಮಿಕ ಪುರೋಗತಿ ಅಲ್ವಾ, ಇವೆಲ್ಲನೂ ಬೇಕಂದ್ರೆ ಈ ಲಂಘನಂ ಪರಮೌಷಧಂ ಅನ್ನೋದು ಈ ರೀತಿಯಲ್ಲಿ ನೀವು ಅಳವಡಿಸ್ಕೋಬೇಕು, ಆಯಿತಾ. ಸೊ ಇದರಲ್ಲಿ ಇನ್ನೂ ಅನೇಕ ಹೇಳ್ಬೇಕಂದ್ರೆ, ಸೊ ತುಂಬ ರಿಸರ್ಚ್ ಮಾಡಿದ್ದಾರೆ, ಆಯಿತಾ. ರಿಸರ್ಚ್ ಮಾಡಿ ನಮ್ಮ ಪೂರ್ವಜರಿಂದ ಬಂದಿರುವಂಥ ಜ್ಞಾನ ಇದು. ಬಟ್ ಆದರೆ ಲೇಟೆಸ್ಟ್ ರಿಸರ್ಚ್ ಮಾಡಿರೋದು ಈ ಲಂಘನಂ ಪರಮೌಷಧು ಆಟೋಪ್ಯಾಗಿ ಮುಖಾಂತರ ರಿಸರ್ಚ್ ಮಾಡಿರೋದು, ಆಯಿತಾ. ಆ ರೀತಿಯಲ್ಲಿ ಮತ್ತೆ ಪ್ರಪಂಚಕ್ಕೊಂದ್ಸರಿ ಪರಿಚಯ ಆಯಿತು. ಸೊ ಅದಕ್ಕೋಸ್ಕರ ಇಂಥ ಅದ್ಭುತ ಸಬ್ಜೆಕ್ಟ್ ನಾವು ತಿಳ್ಕೊತಾ ಇದ್ವಿ, ಇಷ್ಟು ಇವತ್ತೂ ಸ್ವಲ್ಪ ತಿಳ್ಕೊಂಡಿದ್ವಿ. ಮತ್ತು ಇನ್ನು ಮುಂದೆ ಖಂಡಿತ ನಾವು ಇನ್ನೂ ಇದರಲ್ಲಿ ಆಗಿರುವಂಥ ಪ್ರಯೋಗಗಳಾಗಲಿ, ಇನ್ನು ಏನೇನು ಇದರಲ್ಲಿ ನಮಗೆ ಲಾಭ ಆಗತ್ತೆ ಅಲ್ವಾ, ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ಒಳಗಡೆ ಈ ಭೌತಿಕ ಉಪವಾಸದಲ್ಲಿ ಆಗುವಂಥದ್ದು, ಮಾನಸಿಕ ಉಪವಾಸ, ಧ್ಯಾನ, ನಿಮಗೆಲ್ಲ ಗೊತ್ತಿರೋ ವಿಷಯ. ಧ್ಯಾನದಲ್ಲಿ ಏನೇನು ಆಗ್ತದೋ ನಮಗೆಲ್ಲ ಗೊತ್ತು. ಮಾನಸಿಕ ಉಪವಾಸ, ಈ ಮಾನಸಿಕ ಲಂಘನದಲ್ಲಿ ಧ್ಯಾನದಿಂದ ಬರುವಂಥ ಫಲಿತಗಳು ಒಂದು ಎರಡು ಅಲ್ಲ. ನಾವು ಡಿ ಎನ್ ಎಲ್ಲಿ ಇರುವಂಥ, ಈಗಾಗಲೇ ಡಿ ಎನ್ ಅಲ್ಲಿರುವಂಥ ಪ್ರೋಗ್ರಾಮಿಂಗ್ ಆಗಲಿ, ಜೀನ್ಸಲ್ಲಿರುವಂಥ ಪ್ರೋಗ್ರಾಮಿಂಗ್ ಆಗಲಿ ಅಲ್ವಾ. ಆದರೆ ಅದರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಅಂದರೆ ಪ್ರತ್ಯೇಕವಾಗಿ ನಮ್ಮ ಈ ಎರಡನೇ ಶರೀರ ಅಂತಂದರೆ ಸೂಕ್ಷ್ಮ ಶರೀರದಲ್ಲಿರುವಂಥ ಎಲ್ಲ ವಿಷಯಗಳನ್ನು ತೊಲಗಿಸ್ಕೊಳ್ಳೋದಾಗಲಿ, ಕಾರಣ ಶರೀರದಲ್ಲಿರುವಂಥ ಎಲ್ಲ ಭಯ ಆಗ್ಬೋದು, ಒಂಥರ ನಮ್ಗೆ ಅಲ್ಲಿ ಕಾರಣ ಶರೀರದಲ್ಲಿ ಸ್ವಲ್ಪ ಫಿಕ್ಸ್ ಆಗಿರ್ತವೆ, ಅವೆಲ್ಲ ಫಿಕ್ಸ್ ಆಗಿರ್ತವೆ. ಅಂದರೆ ಒಂದು ಭಯ ಅನ್ನೋದು ಅಲ್ಲಿರ್ತದೆ, ಅದಕ್ಕೆ ಪದೇ ಪದೇ ಭಯ ಬರೋದು. ಸೊ ಇಂಥ ಭಯ ತೊಲಗಿಸ್ಕೊಳ್ಳೋದು. ಬಟ್ ಎರಡನೇ ಶರೀರ ಭಾವನಾ ಶರೀರ, ಅದು ಅಲ್ಲಿ ತುಂಬ ಭಾವನೆಗಳು, ಕೋಪ, ಕ್ರೋಧ, ಆವೇಶ, ದುಃಖ, ಇಂಥವೆಲ್ಲ, ಅಸೂಯ, ಇವೆಲ್ಲ ಸೆಕೆಂಡ್ ಶರೀರದಲ್ಲಿ ಇರ್ತವೆ. ಅದನ್ನು ತೊಲಗಿಸ್ಕೋಬೋದು, ಶುದ್ಧಿ ಮಾಡ್ಕೋಬೋದು. ಈಗ ಮೂರು ದೇಹಗಳ ಶುದ್ಧಿ ಆಗತ್ತೆ ಗೊತ್ತಾ, ಲಂಘನಂ ಪರಮ ಔಷಧ, ಮಾನಸಿಕ ಲಂಘನಂ ಪರಮ ಔಷಧ ಅಂತ ಹೇಗಿರ್ತೀವೋ, ಈ ಮಾನಸಿಕ ಲಂಘನದಿಂದ, ಧ್ಯಾನದಿಂದ ಮೂರು ಶರೀರಗಳ ಶುದ್ಧಿ ಆಗತ್ತೆ. ಅದಕ್ಕೆ ನಾನು ಸಬ್ಜೆಕ್ಟ್ ಒಳಗಡೆ ಹೋಗ್ತಾ ಇದ್ರೆ ಇನ್ನೂ ಹೆಚ್ಚು ಬರುತ್ತೆ ಸಬ್ಜೆಕ್ಟು, ಅದು ಸ್ವಲ್ಪ ಹೇಳಿ ನಮ್ಮ ಮತ್ತೆ ಮುಕ್ತಾಯ ಮಾಡೋಣ.
ಈ ಮಾನಸಿಕ ಉಪವಾಸ ಮಾಡುವಂಥ ಸಮಯದಲ್ಲಿ ಮೂರು ಸುದ್ದಿಗಳು: ಬಾಹ್ಯ ದೇಹ ಶುದ್ಧಿ, ಯಾಕಂದರೆ ನಾವು ಅಲ್ಲೇನು ಮಾಡ್ತೀವಿ, ದೇಹವನ್ನು ಸ್ಥಿರ ಸುಖದಲ್ಲಿ ಕೂರಿಸ್ತೀವಿ ಅಷ್ಟೇ, ಆಯಿತಾ. ಸೊ ಅದು ಯಾವುದೇ ರೀತಿಯಲ್ಲಿ ಅದಕ್ಕೆ ತೊಂದರೆ ಕೊಡೋದಿಲ್ಲ, ಒಂಥರ ರೆಸ್ಟ್ ಕೊಡ್ತೀವಿ ಬಾಡಿಗೆ, ಆಯಿತಾ. ಸೊ ಅವಾಗ ರೆಸ್ಟಲ್ಲಿರುತ್ತೆ ಬಾಡಿ, ದೇಹಕ್ಕೂ ರೆಸ್ಟ್ ಆಗುತ್ತೆ. ಈ ಧ್ಯಾನ ಮಾಡುವಾಗ ನಮಗೆ ಎಲ್ಲೇ ನೋವುಗಳಿದ್ರೆ ನೋವುಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತದೆ. ನಿಮಗೆಲ್ಲ ಗೊತ್ತು, ಧ್ಯಾನ ಮಾಡ್ತೀವಿ, ಶಕ್ತಿ ತಗೊತಾ ಇರ್ತೀವಲ್ಲ ಧ್ಯಾನದಲ್ಲಿ, ಅವಾಗ ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿರುವಂಥ ನೋವುಗಳೆಲ್ಲ ಹೋಗುತ್ತೆ, ಅಂದರೆ ದೇಹ ಶುದ್ಧಿ ಆಗ್ತಾ ಇದೆ, ಆಯಿತಾ. ಅದೇ ರೀತಿಯಲ್ಲಿ ಎರಡನೇ ಶರೀರ ಭಾವನಾ ಶರೀರ, ಅದೇ ಸೂಕ್ಷ್ಮ ಶರೀರ, ಹಾಸ್ಟೆಲ್ ಬಾಡಿ. ಅದರಲ್ಲಿ ಎಲ್ಲ ಭಾವನೆಗಳಿರ್ತದೆ. ಪೂರ್ತಿ ನಮ್ಮ ಮೈಂಡ್, ಕಾನ್ಷಿಯಸ್ ಮೈಂಡ್ ಏನಿದೆಯೋ ಎಲ್ಲ ಅಲ್ಲಿರೋದು, ಅರ್ಥ ಆಯ್ತಾ. ಒಂಥರ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಲ್ಲ, ಈ ಚೇತನ ಮನಸ್ಸು ಅಂತ ಕರಿತೀವಿ ನೋಡಿ, ಅದು ಎಲ್ಲಿರ್ತದೆ ಅಂದರೆ ಅದು ಸೆಕೆಂಡ್ ಶರೀರಲ್ಲಿ ಇರೋದು. ಸೆಕೆಂಡ್ ಶರೀರ ಅಂತ ಅದೇ ಬೇರೆದಲ್ಲ, ಸೂಕ್ಷ್ಮ ಶರೀರ, ಭಾವನಾ ಶರೀರ, ಅದೇ ಈ ಕಾನ್ಷಿಯಸ್ ಮೈಂಡ್. ಅದರಲ್ಲಿ ಎಲ್ಲ ಎಲ್ಲ ಥರ ಭಾವೋದ್ರೇಕಗಳು ಅಲ್ಲೇ ಇರೋದು, ಅವೆಲ್ಲ ಸುದ್ದಿ ಆಗತ್ತೆ. ಯಾವುದೇ ಕೋಪ ಕೋಪ ಬಂದರೆ ಕೋಪ ತೋರಿಸೋದಿಲ್ಲ ನಾವು. ಯಾರಾದರೂ ಏನಂತ ಅಂದರೆ ರಿಯಾಕ್ಟ್ ಮಾಡೋದಿಲ್ಲ, ರೆಸ್ಪಾಂಡ್ ಮಾಡ್ತೀವಿ, ಸ್ಪಂದನೆ ಮಾಡ್ತೀವಿ ಅಷ್ಟೇ. ವಿ ಡೋಂಟ್ ರಿಯಾಕ್ಟ್ ದೆಮ್. ವೆನ್ ಯು ಡೋಂಟ್ ರಿಯಾಕ್ಟ್, ಯು ವಿಲ್ ನಾಟ್ ಹ್ಯಾವ್ ಎನಿ ಆಪೋಸಿಟ್ ರಿಯಾಕ್ಷನ್. ಅಲ್ಲಿಂದ ಇನ್ನು ಬೇರೆ ನಿಮಗೆ ಕೆಟ್ಟದಾಗಿ ಪರಿಣಾಮ ಆಗೋದಿಲ್ಲ. ರೆಸ್ಪಾಂಡ್ ಮಾಡಿ, ಅಲ್ವಾ. ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಡೋದು, ರಿಯಾಕ್ಟ್ ಮಾಡೋದು, ಅವ್ರ ಮೇಲೆ ರೇಗೋದು, ಇದೆಲ್ಲ ಮಾಡ್ತಾ ಹೋದರೆ ಒಂದರಿಂದ ಇನ್ನೊಂದಕ್ಕೆ ಸಮಸ್ಯೆಗಳು ಹೆಚ್ಚಾಗ್ತದೆ. ಕೋಪ ಆಗಲಿ ಅಸೂಯೆ ಆಗಲಿ ಯಾವುದೇ ತೋರ್ಸೋಕ್ಕೆ ನಾವು ಅಷ್ಟು ಫಾಸ್ಟಾಗಿ ಮಾಡೋದಿಲ್ಲ. ಒಂದು ಸ್ವಲ್ಪ ನಿಯಂತ್ರಣ ಮಾಡ್ಕೊತೀವಿ. ಅದರಲ್ಲಿ ನಿಯಂತ್ರಣದು ತುಂಬ ಅದ್ಭುತವಾದ ರೀತಿ ಸಾಧಿಸ್ಬೋದು. ಯಾವುದು ಧ್ಯಾನದಿಂದ ಮಾತ್ರ ಸಾಧ್ಯ ಅದು. ಅಂದರೆ ಪೂರ್ತಿ ಆ ಭಾವೋದ್ರೇಕದಲ್ಲಿ ಜೀರೋ ಮಾಡ್ಕೊತೀವಿ ಅಂತಲ್ಲ, ಇರುತ್ತೆ, ಆದರೆ ನಿಯಂತ್ರಣ, ದೆರ್ ಇಸ್ ಎ ಕಂಟ್ರೋಲ್, ರೆಗ್ಯುಲೇಷನ್, ಅದು ಸಾಧ್ಯ. ಧ್ಯಾನ ಮಾಡೋರಿಗೆ ಸಾಧ್ಯ ಆಗುತ್ತೆ. ನೆಮ್ಮದಿರ್ತಾರೆ, ಸ್ವಲ್ಪ ನೆಮ್ಮದಿಯಾಗಿ ಥಿಂಕ್ ಮಾಡೋದು. ಒಂದು ಕಷ್ಟ ಬಂದಿದೆಯಾ, ಕಷ್ಟಕ್ಕೆ ಒಂಥರ ತುಂಬ ಹೆಚ್ಚಾಗಿ ರಿಯಾಕ್ಟ್ ಮಾಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡೋದಾಗಲಿ ಮಾಡಿಕೊಂಡು ಅದು ಹೇಗೆ ಸಾಲ್ವ್ ಮಾಡಿಕೊಂಡು ಆ ರೀತಿಯಲ್ಲೇ ಮಾಡ್ತೀವಿ. ಅದು ಧ್ಯಾನಿಗಳ ಒಂದು ತೀರದು, ಧ್ಯಾನಿಗಳ ಶೈಲಿ ಇದೆ. ಧ್ಯಾನ ಜೀವನ ಆಗಿರ್ತದೆ, ಅಲ್ವಾ. ಕಷ್ಟಗಳು ಬರೋದಂತ ಏನಿಲ್ಲ, ಕಷ್ಟಗಳು ಬರಲೇಬಾರದು ಅಂತ ಏನಿಲ್ಲ. ಧ್ಯಾನ ಮಾಡಿದರೆ ಬರುತ್ತೆ, ಬಂದ್ರೂ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗಬೇಕು, ಯಾವ ರೀತಿಯಲ್ಲಿ ರೆಸ್ಪಾಂಡ್ ಆಗಬೇಕು, ನೋ ರಿಯಾಕ್ಷನ್ ಓನ್ಲಿ ರೆಸ್ಪಾನ್ಸ್. ಸೊ ಈ ರೀತಿಯಲ್ಲಿ ಎರಡನೇ ಶರೀರವನ್ನು ಶುದ್ಧಿ ಮಾಡ್ಕೊತೀವಿ, ಆಯ್ತಾ. ಅದು ಮಾನಸಿಕ ಲಂಘನ, ಅದೇ ಧ್ಯಾನದಿಂದ ಆಗುವಂಥ ಫಲಿತ. ಮೂರನೇದು ಏನಪ್ಪ ಅಂತಂದರೆ, ನಮಗೆ ಈಗಾಗಲೇ ಇಂದಿನ ಜೀವನದಲ್ಲಿ ನಮಗೆಲ್ಲ ಗೊತ್ತು, ಉಪಚೇತನ ಮನಸ್ಸು ಅಂತಂದು ಇದೆ. ಅದು ಕಾರಣ ಶರೀರ ಅಂತ ಹೇಳ್ತೀವಿ. ಅಲ್ಲಿ ಸ್ಟೋರ್ ಆಗಿರ್ತವೆ ಎಲ್ಲ ಭಯ, ಒಂಥರ ನಮಗೆ ಭಯ, ಏನು ಸಣ್ಣ ಸಣ್ಣ ವಿಷಯಕ್ಕೆ ಭಯ ಪಡ್ತಾರೆ. ತುಂಬ ಜನ ನೋಡ್ತಾ ಇರ್ತೀವಲ್ಲ. ಸೊ ಹೊಸ ಜನ ಮೀಟ್ ಮಾಡ್ಬೇಕಂದ್ರೆ ಭಯ, ಯಾವುದನ್ನ ಫೇಸ್ ಮಾಡ್ಬೇಕಂದ್ರೆ ಭಯ, ಅಲ್ವಾ. ಇಂಥವು ನೋಡ್ತಾ ಇರ್ತೀವಿ ನಾವು. ಇಂಥ ಅಂದರೆ ನಮ್ಮ ಒಳಗಡೆ ಅಡಗಿರುವಂಥ ಪರ್ಮನೆಂಟಾಗಿ ಕೂತಿರುವಂಥ ಸ್ವಲ್ಪ ವಿಷಯಗಳಿರ್ತವೆ ಸ್ನೇಹಿತರೆ, ಆಯಿತಾ. ಅದು ಇಂದಿನ ಜನ್ಮದಿಂದನೇ ಬಂದಿರ್ತವೆ ಅವೆಲ್ಲ. ಸೊ ಅಂಥ ವಿಷಯಗಳು ಒಳಗಡೆ ಇರ್ತವೆ ನೋಡಿ, ಅದು ಮೂರನೇ ಶರೀರ ಅಂತ ಹೇಳ್ತೀವಿ, ಅದನ್ನೇ ಕಾರಣ ಶರೀರ ಅಂತ ಹೇಳ್ತೀವಿ. ಅದೇ ಉಪಚೇತನ ಮನಸ್ಸು. ಅದನ್ನು ಸಹ ನಾವು ಏನು ಮಾಡ್ಕೋಬೋದು, ಶುದ್ಧಿ ಮಾಡ್ಕೋಬೋದು ಧ್ಯಾನದಿಂದ. ಈ ಮೂರು ಶರೀರದಲ್ಲಿ ಶುದ್ಧಿ ಆದರೆ, ಆಯಿತಾ, ಅವಾಗ ನಮಗೆ ಸಿಗೋದೇ ಆನಂದ. ಅವಾಗ ಏನಾಗುತ್ತೆ, ಒಂದು ಪರಮಾನಂದ, ಯಾವಾಗಲೂ ಸಚ್ಚಿದಾನಂದ, ನಿತ್ಯವಾಗಿ ನಾವು ಆನಂದವಾಗಿರ್ತೀವಿ, ನಿತ್ಯ ಆನಂದ. ಸೊ ಈ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಮಾನಸಿಕ ಉಪವಾಸ ಇಷ್ಟೆಲ್ಲ ಕೆಲಸಗಳು ಮಾಡುತ್ತೆ. ಮಾನಸಿಕ ಲಂಘನಂ ಅಂತ ಕರಿತೀವಿ ನಾವು, ಆಯಿತಾ. ಸೊ ಇಂದಿನ ವಿಷಯ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಇನ್ನೂ ಹೆಚ್ಚು ವಿಷಯಗಳು ಮುಂದಿನ ತರಬೇತಿಯಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು, ಕೇಳಿಸ್ಕೊಳ್ತೇನೆ.